ವಿಡಿಯೋ ನಂಬರ್ 16 ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿರಿ. ನೀವು ಮಾಡೋದಾದ್ರಿಂದ ನಾನು ತಿಳಿಸ್ತೀನಿ. ಇದು ನವೋದಯ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ನವೋದಯ ಕೋಚಿಂಗ್ ಕ್ಲಾಸದ 1 ವರ್ಷದ ಅಭ್ಯಾಸವನ್ನು ಅನುಕ್ರಮ ನಂಬರವಾಗಿ ಹಾಕಿರ್ತಾವೆ. ಕ್ರಮ ಪದ್ಧತಿಯಿಂದ ನೀವು ಬೇಕಾದ್ರೆ ಆಯ್ಕೆ ಮಾಡ್ಕೋಬೋದು. ನೀವು ಯೂಟ್ಯೂಬ್ದಾಗ ಸಹಿತ ನಿಮ್ಗೆ ಸಿಗಂಗ ನಂಬರ್ಗಳು ಹಾಕಿರ್ತಾವೆ. ಯಾವ ಅಭ್ಯಾಸ ಒಂದು ಇಂಡೆಕ್ಸ್ ತೊಗೋಬೇಕು ನೀವು ನಮ್ಮ ಕಡೆಯಿಂದ. ನೀವು ಒಂದು ಫೋನ್ ಮಾಡಿಬಿಟ್ರೆ ನಿಮ್ಮ ವಾಟ್ಸಪ್ಗೆ ನಾವು ಆ ಯೂಟ್ಯೂಬ್ದು ಇಂಡೆಕ್ಸ್ ಹಾಕಿಬಿಡ್ತೀವಿ. ನಾವು ಪರ್ಮನೆಂಟ್ ಇರ್ತದೆ. ಎಲ್ಲ ತಯಾರಾಗಿಂದ ಇಂಡೆಕ್ಸ್ ಬರ್ತದೆ, ಅಲ್ಲಿ ತನಕ ಬರೋದಿಲ್ಲ. ಯಾಕೆ ಎಲ್ಲ ಅಭ್ಯಾಸಗಳು ತಿಂಗಳ ಮುಂದಿನ ವರ್ಷ ನಿಮಗೆ ಇಂಡೆಕ್ಸ್ ತಯಾರಾಗ್ತದೆ. ಯಾಕಂದರೆ ಈ ವರ್ಷ ಎಷ್ಟು ಕಲಿಸ್ತೀವಿ ಎಲ್ಲ ರೆಕಾರ್ಡ್ ಆಗ್ತದೆ. ಅದು ನಿಮಗೆ ಚಲೋ. ಮನೆ ಒಳಗೆ ಕೋಚಿಂಗ್ ಕ್ಲಾಸ್ ಆಗ್ತದೆ. ಮುಂದೆ 6ನೇ ವರ್ಗ ಬರ್ತದೆ, 7ನೇ ವರ್ಗ ಬರ್ತದೆ, ಎಲ್ಲ ಅಭ್ಯಾಸ ಬರ್ತದೆ. ಬ್ಯಾಂಕಿನ ಪರೀಕ್ಷೆ ಬರ್ತದೆ, ರೀಸನಿಂಗ್ ಬರ್ತಾವ, ಗದ್ಯ ಭಾಗ ಬರ್ತಾವ. ಇದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ಬೇಕು. ನೀವು ಬಡ ನಾವು ಏನರ ಹೊಸ ಅಭ್ಯಾಸ ಹಾಕಿದ್ದು ನಿಮಗೆ ಬರ್ಬೇಕಂದ್ರೆ ನೀವು ಸಬ್ಸ್ಕ್ರೈಬರ್ ಆಗಬೇಕು. ಆಮೇಲೆ ನೀವು ಹೆಚ್ಚು ಎಲ್ಲ ಕಡೆ ಫಾರ್ವರ್ಡ್ ಮಾಡಿರಿ. ಆಮೇಲೆ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ನಿಮ್ಮ ಅನುಕೂಲತೆಗಳನ್ನು ಹೆಚ್ಚು ಮಾಡ್ತಂದ. ಮತ್ತೊಂದು ಮೊಬೈಲ್ದಾಗ ಮತ್ತೊಂದು ಯೂಟ್ಯೂಬ್ ಮಾಡ್ತೀವಿ ನಾವು. ಯೂಟ್ಯೂಬ್ ಏನು ಲಿಮಿಟೆಡ್ ಅದ ಇದು ಯೂಟ್ಯೂಬ್. ಅದಕ್ಕೆ ನಾವು 2 ಚಾನಲ್ ಮಾಡಿದ್ದೀವಿ. ಯಾಕಂದ್ರೆ ನಾವು ಯೂಟ್ಯೂಬ್ ವಿಡಿಯೋಗಳನ್ನು ಒಂದು ಲಿಮಿಟ್ ಮಾಡ್ಯಾರ ಅವರು. ಅದು ಹೆಚ್ಚಿಗೆ ದಿವಸಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ನಿಮ್ಮ ಅಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ನಾವು 2 ಯೂಟ್ಯೂಬ್ ಮಾಡಿದ್ದೀವಿ. ಆ 2 ಯೂಟ್ಯೂಬ್ಗಳನ್ನು ನೀವು ಸಬ್ಸ್ಕ್ರೈಬ್ ಆಗಿ ಯೂಸ್ ಮಾಡಿಕೊಂಡ್ರಿ ನೀವು ಬೇಕಾದ್ರೆ ಅದನ್ನು ಅಭ್ಯಾಸ ಮಾಡ್ಬೋದು, ಬೇಕಂದ್ರೆ ಇದನ್ನು ಅಭ್ಯಾಸ ಮಾಡಿ. ಕ್ವಶನ್ ಪೇಪರ್ ಬಿ ಕೇಂದ್ರದ ಬಿ ಯೂಟ್ಯೂಬ್ದಾಗ ಬರ್ತದೆ, ಎ ಯೂಟ್ಯೂಬ್ದಾಗ ಸೀರಿಯಲ್ ಬರ್ತದೆ. ಇದರಾಗ ರೀಸ್ನಿಂಗನು ಬರ್ತಾವೆ, ಆಮೇಲೆ ಗದ್ಯವಾಗಿ ಸೀರಿಯಲ್ ಬರ್ತದೆ ಇದ್ರಾಗ. ಆಮೇಲೆ ರೀಸ್ನಿಂಗ್ ಅಂದ್ರೆ ಬುದ್ಧಿಮಾಪನ ಪರೀಕ್ಷೆ, ಸೀರಿಯಲ್ ಅಂದ್ರೆ ಒಂದು ಸುಮಾರಾಗಿ ಒಂದು 50ರ ತನಕ ಗಣಿತಗಳು ಒಂದೇ ಟೈಪ್. ಅದರಾಗ ಸ್ವಲ್ಪ ಚೇಂಜ್ ಮಾಡಿಕೊಂಡು ಹಾಕಿರ್ತೀವಿ ನಾವು. ಈ ಸೀರಿಯಲ್ ಅಭ್ಯಾಸ ಮಾಡಿದಾಗ ನೀವು ನವೋದಯ ಕ್ವಶನ್ ಪೇಪರ್ ಕಣ್ಣು ಮುಚ್ಚಿ ಬಿಡಿಸ್ತೇವೆ. ಯಾಕಂದ್ರೆ ನಮ್ಮ ಸೀನಿಯರ್ ಸ್ಟೂಡೆಂಟ್ಗಳಿಗೆಲ್ಲ ಗುರ್ತದೆ ಅಭ್ಯಾಸ. ಅವ್ರು ಏನರ ಕಲ್ತಿದ್ರು ಅಂತಾರೆ, ಅವ್ರೂ ನಡೆಸ್ಬೋದು ಇದನ್ನು ಶಾಲೆ. ಹಂಗೆ ಮಾಡೀನಿ ನಾನು. ಈಗ ಬೋರ್ಡ್ ಕಡೆ ನೋಡ್ರಿ. ನೀವು ಮಾಡೋದಾಗಿತ್ತು ಅಂದ್ರೆ ವಿಡಿಯೋ ನೋಡ್ರಿ. ಹೆಂಗೆ ಬರೀಬೇಕು ಅನ್ನೋದು ಒಂದು ಸಲ ತಿಳಿಸ್ಯಾರ. ಮುಂದಿನ ಈ ಪ್ರಶ್ನೆ ಅಂತೂ ನಿಮಗೆ ಕಾಮನ್ನಾಗಿ ಎಲ್ಲರೂ ಕಲಿಸಿರ್ತಾರೆ, ಭಾಳ ಮಾದರಿ ಹಾಕೋದಿಲ್ಲ. ಇದು ಮಾತ್ರ ಗಣಿತ ನೀವು ಕೇರ್ಫುಲ್ಲಾಗಿ ನೋಡ್ಬೇಕು. ಮಾಡ್ರಿ, ವಿಡಿಯೋ ಲಾಕ್ ಮಾಡ್ರಿ, ವಿಡಿಯೋ ಮ್ಯೂಟ್ ಮಾಡಿ ಗಣಿತ ಮಾಡ್ರಿ. ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ಇದು ಯೂಟ್ಯೂಬ್. ಇದು ಫಸ್ಟ್. ಇದು ಎಲ್ಲೂ ನಿಮಗೆ ಕರ್ನಾಟಕದಾಗ ನಾ ಮಾಡೀನಿ ಅಂತ ನನಗೆ ಅನ್ಸದ. ನಾನು ನಮ್ಗಿಂತಲೂ ಶಾಣ್ಯರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಈಗ ನೋಡ್ರಿ, ಇವುಗಳಲ್ಲಿ ಏರಿಕೆ ಕ್ರಮ, ಆರೋಹಣ ಏರಿಕೆ ಕ್ರಮದ ಸೂತ್ರ ಗುರ್ತಿರ್ಬೇಕು ನಿಮಗೆ. ನೋಡ್ರಿ, ಏರಿಕೆ ಕ್ರಮ ಬರೋಬರಿ ಚಿಕ್ಕದಿಂದ ದೊಡ್ಡದು. ನೋಡಿ, ಏರಿಕೆ ಕ್ರಮ ಅಂದ್ರೆ ಮೊದಲು ಚಿಕ್ಕ ಸಂಖ್ಯೆನೇ ಉಪಯೋಗ ಮಾಡಬೇಕು. ಈಗಂತೂ ನಿಮ್ಗೆ ಗುರ್ತಾತ. ಮೊದಲು ಚಿಕ್ಕ ಸಂಖ್ಯೆ ಹುಡುಕ್ಯಾಡ್ಬೇಕು, ಅದಕ್ಕಿಂತಲೂ ಸ್ವಲ್ಪ ದೊಡ್ಡದು ಹುಡುಕ್ಯಾಡ್ಬೇಕು, ಅದಕ್ಕಿಂತ ಸ್ವಲ್ಪ ಹಿಂಗೆ ಆಪ್ಷನ್ಸ್ ಮೇಲೆ ಇದನ್ನು ಕಂಡು ಹಿಡಿದು ಭಾಳ ಸರಳ. ಈಗ ನೀವು ವಿಚಾರ ಮಾಡೋಣ. ಚಿಕ್ಕ ಅಂಕೆಯಿಂದ ದೊಡ್ಡ ಅಂಕೆಗೆ ನಾವು ಬರೆಯೋದು ಏನಂತಾರೆ, ಅದಕ್ಕೆ ಆರೋಹಣ ಕ್ರಮ ಅಂತಾರೆ, ಏರಿಕೆ ಕ್ರಮ ಅಂತಾರೆ. ಅದಂತೂ ನಿಮ್ಗೆ ಗುರ್ತದ. ನೋಡ್ರಿ, ಈಗ ನಾ ತಿಳಿಸ್ತೀನಿ. ಚಿಕ್ಕ ಅಂಕೆ ಯಾವ್ದು ಇದ್ರಾಗ? ಈಗ ನೋಡ್ರಿ, ಇದು 64 ಅದ. ಈಗ ಇದು 64, 57. ಇದಕ್ಕಿಂತಲೂ ಇದು ಇರಲಿ. ಇದಕ್ಕಿಂತಲೂ ಮುಂದಿನ ಅಂಕೆ ಏನು ಸಣ್ಣದಾತೋ ದೊಡ್ಡದಾತೋ? ಈ ಅಂಕಿಗಿಂತಲೂ ಈ ಅಂಕೆ ಸಣ್ಣದಾತಂದ್ರೆ ಎ ಆನ್ಸರ್ ಹೋಯ್ತಂತೆ ಅರ್ಥ. ಅದು ಇಳಿಕೆ ಕ್ರಮ ತೋರಿಸ್ತದ. ಇದು ದೊಡ್ಡ ಅಂಕೆ, ಆಮೇಲೆ ಸಣ್ಣ ಅಂಕೆ, ಇದಕ್ಕಿಂತಲೂ ಸಣ್ಣ ಅಂಕೆ, ಇದಕ್ಕಿಂತಲೂ ಸಣ್ಣ ಅಂಕೆ ಇತ್ತು ಅಂತಂದ್ರೆ ಅದು ಇಳಿಕೆ ಕ್ರಮದಾಗಿರ್ತದೆ. ಮಾತಲ್ಲಿ ಕೆಡಿಸ್ಕೋಬಾರ್ದು. ನಮಗೆ ಬೇಕಾಗಿದ್ದರೆ ಏರಿಕೆ ಕ್ರಮ. ಚಿಕ್ಕ ಅಂಕೆದಿಂದ ದೊಡ್ಡ ಅಂಕೆ ಬಂದ್ರೆ ಮತ್ತೆ ಮುಂದಿನ ಅಂಕೆ ಹೋಗ್ಬೇಕು ನಾವು. ಇಷ್ಟೇ. ಇದು ಏರಿಕೆ ಕ್ರಮ ಇರಲಿ, ಇಳಿಕೆ ಕ್ರಮ ಇರಲಿ, ಏನಾರ ಇರಲಿ, ಏರಿಕೆ ಕ್ರಮ ಬರೋಬ್ಬರಿ ಏನು? ಚಿಕ್ಕದಿಂದ ದೊಡ್ಡದು, ಮೊದಲು ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು. ಹಂಗೆ ನಾವು ಕಂಡು ಹಿಡಿಯೋದು. ಈಗ 45, 86, 58 ಅದ. ಮುಂದಿನ ಅಂಕೆ ಏನಾಗ್ಯದ? ದೊಡ್ಡದಾಗ್ಯದ. ಇದು ಸಣ್ಣದು.
ಇದಕ್ಕಿಂತಲೇ ಇದು ದೊಡ್ಡದಾಗಿದೆ. ಮತ್ತು ಇನ್ನೊಂದು ಏರಿಕೆ ಕ್ರಮ ಇಳಿಕೆ ಕ್ರಮ ಕಂಡು ಹಿಡಿಯಾಗ ಒಂದು ಹುಷಾರ್ತನ ನಿಮಗೆ ಹೇಳ್ತಾನೆ ಪಾಯಿಂಟ್ಸ್. ಅಲ್ಲೂ ಭಾಳ ಹುಷಾರಿರ್ಬೇಕು. ಎಲ್ಲ ಅಂಕಿಗಳು ಒಂದೇ ಸ್ಥಾನವನ್ನು ಎಲ್ಲೋ ನೋಡ್ಬೇಕು. 1 2 3 4 5 6, 1 2 3 4 5 6, 1 2 3 4 5 6, 1 2 3 4 5 6 ಕರೆಕ್ಟ್. ಈಗ ನಾವು ಇಲ್ಲಿ ಹೋಗೋಣ. 45 86 58 ಈ ಅಂಕಿಗಿಂತಲೂ ಮುಂದಿಂದು ದೊಡ್ಡದಿರಬೇಕು, ಅದ ದೊಡ್ಡದು. 64 05 ಅದ, ಇದಕ್ಕಿಂತಲೂ ಇದು ದೊಡ್ಡದದ ನೋಡು. 64 30. ನೀವೆಲ್ಲ ಅಂಕಿ ಬಿಡ್ರಿ, ಮೊದಲೇ 45 ತಗೊಳ್ರಿ. 45 458 640 ನೋಡ್ರಿ. 643 ಇದಕ್ಕಿಂತಲೂ ಇದು ದೊಡ್ಡದ. 643 ಆದಿಂದ 643 ಇಲ್ಲಿ ಅದ ಅಂದ್ರೆ ಮುಂದಿನ ಅಂಕಿ ಚೆಕ್ ಮಾಡ್ಕೋಬೇಕು ನೀವು. ಅಂದ್ರೆ ಇದಕ್ಕಿಂತಲೂ ಇದು ದೊಡ್ಡದ ಅಂದ ನೋಡ್ರಿ. ಉತ್ತರ ಸಿಗ್ತೇ ಇಲ್ಲ. ಇವೆಲ್ಲ ನೋಡ್ಕೋತ ಕೂಡಬಾರ್ದು. ನಾವೀಗ ನಾವು ಹೆಂಗೆ ಏರಿಕೆ ಕ್ರಮ ಇಳಿಕೆ ಕ್ರಮ ಕಂಡು ಹಿಡಿಬೇಕನ್ನೋದನ್ನು ನಿಮಗೆ ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ತೇನೆ ನಾನು. ಏರಿಕೆ ಕ್ರಮ ಬರೋಬ್ಬರಿ ಏನು, ಚಿಕ್ಕದಿಂದ ದೊಡ್ಡ ಅಂಕಿ ಇದಂತೂ ನಿಮ್ಗೆ ಗುರ್ತದ. ಅವಾಗ ಹೆಂಗೆ ಮಾಡ್ಬೇಕಂದ್ರೆ ಹಿಂಗಿದ್ದಾಗ ಎಲ್ಲತೂ ವಿಚಾರ ಮಾಡಬಾರ್ದು ನಾವು. ಮೊದಲ ಸಣ್ಣ ಅಂಕಿ ಹಿಡಿಯೋದು. ಏರಿಕೆ ಕ್ರಮ ಇದ್ದಾಗ ಸಣ್ಣ ಅಂಕಿ, ಇದು 45 86, ಇದು 45 86, ಇವೆರಡು ದೊಡ್ಡ ಅಂಕಿವ. ಇದು ಎರಡೂ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂತಂದ್ರೆ ನಮಗೆ ಚಿಕ್ಕ ಅಂಕಿದಿಂದ ಹೋಗ್ಬೇಕಾಗ್ಯದಲ್ಲ. ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಅಂಕಿ ಬೇಕು. ಮತ್ತು ಒಂದು ವೇಳೆ ಇದಕ್ಕಿಂತಲೂ ಇದು ದೊಡ್ಡದಿತ್ತು, ಇದಕ್ಕಿಂತಲೂ ಇದು ದೊಡ್ಡದಿತ್ತು ಅಂದ್ರೆ ಇದಕ್ಕಿಂತಲೂ ಇದು ದೊಡ್ಡದಿತ್ತು ಅಂದ್ರೆ ಆಗ್ಬೋದು ಇದು. ಆದರೆ ಇದು ನೋಡಿಲ್ಲ, ಲಾಸ್ಟಿಗೆ ಚಿಕ್ಕ ಅಂಕಿ 45. ಇವೇ 5 ಗುಂಪದಾಗಿನ ಅಂಕಿಗಳನ್ನ ಹಿಂದ ಮುಂದೆ ಮಾಡಿರ್ತಾನವ ನೋಡ್ರಿ. ಈಗ 45 86 58 ಇದರ ಮುಂದಿನ ಅಂಕಿ, ಇದಕ್ಕಿಂತಲೂ ಇದು ದೊಡ್ಡದಾಯ್ತು. ಓಕೆ, ಈಗ ಇದು 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 ರೈಟ್ ತೋರಿಸ್ತದೆ. 64 05 64 36 ಇದಕ್ಕಿಂತಲೂ ಇದು ದೊಡ್ಡದು ತೋರಿಸ್ತೀಗ. ಈಗ 64 36 ಇಲ್ಲದ, ಇಲ್ಲಿ 64 37 ಅದ್ರ ಇದಕ್ಕಿಂತಲೂ ಇದು ದೊಡ್ಡದು ತೋರಿಸ್ಪ ಅಂತಂದ್ರೆ ಉತ್ತರ ಸಂಖ್ಯೆ ಬಿ. ಉಳ್ಕಿದು ನೋಡ್ಲಿಕ್ಕೆ ಹೋಗ್ಬಾರ್ದು ನೀವು. ಒಂದು ಏರಿಕೆ ಕ್ರಮದ ಉತ್ತರ ಒಂದೇ ಸಿಗ್ತದೆ ನಿಮಗೆ. 4ರೊಳಗೆ ಒಂದೇ ಸಿಗುದು. ಇದ್ರಾಗ ಮತ್ತೆ ಯಾವ್ರಿ ಹಂಗೆ ಕೊಡ್ಲಿಕ್ಕೆ ಬರುವುದೇ ಇಲ್ಲ. ಒಂದ್ಸಲ ಸಣ್ಣ ಅಂಕಿ ಇಟ್ಟಾನ 45 86 ಇಟ್ಟಾನ ಅಂತಂದ್ರೆ ನೀವು 2 ಅಂಕಿ ಒಳಗೆ ನೋಡಿ, ಈ 2 ಅಂಕಿ ಒಳಗೂ ನೀವು ಚೆಕ್ ಮಾಡ್ಕೊಳ್ಬೇಕಂದ್ರೆ. ಈಗಂತೂ ನಮಗೇನಾಗಿದೆ, ಬಿ ಉತ್ತರ ಬಂದದ್ದು. ಇಲ್ಲಿ ಪಟ್ ತಪ್ಪುಗಳನ್ನು ತೆಗೆದು ಬಿಡ್ಬೇಕು ನಾವು. ನೋಡ್ರಿಲೆ, 45 86 ಸಣ್ಣದು ಕರೆಕ್ಟ್, 64 ಐತೆ ಅದಕ್ಕಿಂತ ದೊಡ್ಡದು ಕರೆಕ್ಟ್, 64 37 ಏನಾಗ್ಯದ ಅದಕ್ಕಿಂತಲೂ ದೊಡ್ಡದ ಕರೆಕ್ಟ್. ಅದಕ್ಕಿಂತಲೂ ಮುಂದೆ ದೊಡ್ಡದು ಬರ್ಬೇಕು. ಏನು ಬಂತು? ರಾಂಗ್. ಖಾತರಿ ಮಾಡ್ಕೋಬೇಕು ನೀವು. ಉತ್ತರ ತಪ್ಪು ಕಂಡು ಹಿಡಿಲಿಕ್ಕೆ ಬಂತು ಅಂತಂದ್ರೆ ನಿಮಗೆ ಉತ್ತರ ಸಿಗ್ತಾವ. ತಪ್ಪು ಮೊದಲು ಹೊರಗೆ ಹಾಕೋದು ಕಲಿಬೇಕು, ಅಂದ್ರೆ ಉತ್ತರ ಸಿಗ್ತಾವ. ಇಲ್ಲಿ ಬರ್ರಿ, 64 37 38 ಇದೇನದ 37. ಇಲ್ಲಿ ಏನದ? ಸಣ್ಣದದ, ರಾಂಗೇ ಅದ. ಅದು ಇಳಿಕೆ ಕ್ರಮ ತೋರಿಸ್ತದ. ಅವೇ ಅಂಕಿ ಹಿಡಿದು ನಾವು ಏರಿಕೆ ಕ್ರಮ ಇರ್ಬೇಕು. ಯಾಕೆ ಇದರಾಗ ದೊಡ್ಡ ಅಂಕಿ ಒಳಗೆ ಇಡಬಾರ್ದು. ನಾವು ಸ್ವಲ್ಪ ಚೆಕ್ ಮಾಡಿ. 64 37 38 ಕರೆಕ್ಟ್. ಇದಕ್ಕಿಂತಲೂ ಸಣ್ಣ ಅಂಕಿ ಕರೆಕ್ಟೇ ಇದೆ ನೋಡ್ರಿ. ಇದಕ್ಕಿಂತಲೂ ಇದು ಸಣ್ಣದ, ಇದು ಇಳಿಕೆ ಕ್ರಮ ತೋರಿಸ್ತದೆ. ಇದಕ್ಕಿಂತಲೂ ಸಣ್ಣದು ನೋಡ್ರಿ, ಅದಕ್ಕಿಂತಲೂ ಸಣ್ಣ ಅಂದ್ರೆ ಇದು ಇಳಿಕೆ ಕ್ರಮದಾಗದ, ಇದು ಏರಿಕೆ ಕ್ರಮದಾಗದ, ಇದು ಇಳಿಕೆ ಕ್ರಮದಾಗದ. ನಮಗೇನು ಕೇಳ್ಯಾನ? ನಾವು ಏರಿಕೆ ಕ್ರಮ ಕೇಳ್ಯಾನ ಅಂದ್ರೆ ನೀವು ಇದನ್ನೇ ಹೇಳ್ತೀರಿ 45 86 58. ಇದಕ್ಕಿಂತಲೂ ದೊಡ್ಡ ಅಂಕಿ 64 05, ಅದಕ್ಕಿಂತಲೂ ದೊಡ್ಡದ 64 36, ಅದಕ್ಕಿಂತಲೂ ದೊಡ್ಡದ 64 37. ಮುಂದಿನ ಅಂಕಿ ಏನೇ ಇರಲಿಲ್ಲ. ಉತ್ತರ ಬಿ. ನೋಡಿ, ಇಷ್ಟು ಚೆನ್ನಾಗಿ ನೀವು ನೀವು ಏರಿಕೆ ಕ್ರಮ ಇನ್ನೊಂದೆರಡು ಮಾದರಿಯಾಗಿ ಮನೆಯೊಳಗೆ ನೀವು ಕಚ್ಚಾ ಹಾಕೋಬಹುದು. ಯಾಕೆಂದ್ರೆ ಇದು ಮಾಮೂಲಿ ನಿಮಗೆಲ್ಲ ಕಲಿಸಿರ್ತಾರಂತ ನಾ ಮಾದರಿ ಹಾಕಿಲ್ಲ. ಮುಂದೆ ಪೇಪರ್ದಾಗ ಬರ್ತಾವ, ಇವು ಬರ್ತಾವ ನಿಮಗೆ ಪೇಪರ್ದಾಗ ಬರ್ತಾವ, ಮುಂದೆ ಎಕ್ಸಾಂಪಲ್ದಾಗ ಮತ್ತೆ ಮುಂದೆ ಬರ್ತಾವ. ಈಗ ನೋಡಿ, 4 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ. 6 ಅಂಕೆ ಅತಿ ಚಿಕ್ಕ ಸಂಖ್ಯೆ ಮೊದಲು ನೀವು ಕಂಡುಹಿಡಿಬೇಕು. ನೋಡಿ, 6
ಆರು ಅಂಕೆಯ ಅತಿ ಚಿಕ್ಕ ಸಂಖ್ಯೆ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ 1 2 3 4 5 6. ಈಗಂತೂ ನಿಮಗೆ ಇದು ಬಂತು, ಭಾಳ ಲಕ್ಷ ಕೊಟ್ಟು ನೋಡ್ರಿ. ಇದನ್ನು ಭಾಳ ಮಂದಿ ಲೈಕ್ ಮಾಡ್ತಾರೆ. ಇದನ್ನು ಎಷ್ಟು ಹೇಳ್ಯಾನ? 4 ಬೇರೆ ಬೇರೆ ಅಂತಂತ ಹೇಳ್ಯಾನ. ಎಷ್ಟು ಹೇಳ್ಯಾನವ? 4 ಬೇರೆ ಬೇರೆ ಅಂಕೆಗಳನ್ನು ಉಪಯೋಗ ಮಾಡ್ಬೇಕಂದ್ರೆ ನೀವು 4 ಅಂಕೆಗಳನ್ನು ಇಲ್ಲಿ ಹಚ್ಕೋಬೇಕು. ಸಾಮಾನ್ಯವಾದ ಸಂಖ್ಯೆಗಳನ್ನು ಹಚ್ಕೋಬೇಕು. 0 1 2 3 4 ಅಂಕೆ ಅದು ಇಲ್ಲ ನೋಡ್ರಿ. ನೀವು ನೋಡ್ರಿ, 0 1 2 3 4 ಅಂಕೆಗಳು ನೀವು 0 ಹಿಡಿಲಿಕ್ಕೆ ಬೇಕು. 0 ಆದ್ರಿಂದ 1 ಬಂತು, 1 ಆದ್ರಿಂದ 2 ಬಂತು, 2 ಬಂದಿಂದ 3 ಆಯ್ತು. ಈ 4 ಅಂಕೆಗಳು ಈ 5 ಸ್ಥಾನದ ಚಿಕ್ಕ ಸಂಖ್ಯೆದೊಳಗೆ ನೀವು ಪ್ರಯೋಗ ಮಾಡಬೇಕು. ಸುಮ್ಮನೆ ಉತ್ತರ ನೋಡಿ ಕಿಶನ್ ಪಟಕ್ಕನ ಆಗಾಗ್ತದೋ ಇದಾಗ್ತದಲ್ಲ. ಇದನ್ನ ಹೆಂಗೆ ಮಾಡ್ತಾರ ಸರ್ ಗಣಿತನ ಮೊದಲು ನೀವು ಕಲಿಬೇಕು. ನಾನು ಬುಕ್ಕ ಬರ್ದೀನಿ, ನವೋದಯದ್ದು ಸೈನಿಕ್ ಸ್ಕೂಲ್ ಎಲ್ಲ ಬುಕ್ ರೆಡಿ ಆಗಿದ್ದಾವ. 21ನೇ ಇಸ್ವಿ ತನಕ ಎಲ್ಲ ನಾ ಕಂಪ್ಯೂಟರ್ದಾಗ ಬರೆದಿರ್ತೀನಿ. ಅದಕ್ಕಿಂತಲೂ ನೀವು ನಮಗೆ ವಿಡಿಯೋನ ಮಾಡಿಬಿಡ್ರಿ ಸರ್ ಅಂತ ಹೇಳ್ಕೊಂಡು ರಿಟೈರ್ಡ್ ಟೀಚರ್ ಹೇಳಿದರು. ನೋಡ್ರಿ, ಇದರಿಂದ ಎಷ್ಟು ಬೆನಿಫಿಟ್ ಅದ, ಎಷ್ಟು ಮಂದಿ ಬದುಕ್ತೀವಿ. ನಾ ಬದುಕ್ತೀನಿ, ನೀವು ಬದುಕ್ತೀವಿ, ವಿದ್ಯಾರ್ಥಿಗಳು ಬದುಕ್ತಾರೆ. ಚಲೋ ಅದನ್ನ ಕೈಕೋಬೇಕು. ಮೊಬೈಲಾಗ ಕೆಟ್ಟದ್ದನ್ನು ನೋಡಿ ಹಾಳಾಗಬಾರ್ದು. ಮೊಬೈಲಾಗ ಚಲೋ ಇದ್ದದ್ದನ್ನು ನೋಡಿ ನಾವು ಬದುಕೋದು ಕಲಿಬೇಕು. ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೋಡಿ. ಎಷ್ಟು ಕಷ್ಟ ತಗೊಂಡು ಇಷ್ಟು ನೀವು ಇದನ್ನು ಬರೆಯೋದು ಅಷ್ಟು ಸರಳ ಅಲ್ಲ. ಇದು ವಿಡಿಯೋ ಮಾಡೋದು ಅಷ್ಟು ನೀವು ತಿಳ್ಕೊಂಡು ಅಷ್ಟು ಸರಳ ಅಲ್ಲ. ಇದನ್ನು ನಾವು ಇಷ್ಟು ಕಷ್ಟಪಟ್ಟು ತಯಾರು ಮಾಡ್ತೀವಿ ಅಂದ್ರೆ ಇದನ್ನು ಉಪಯೋಗ ಹೆಂಗೆ ಮಾಡ್ಕೋಬೇಕು, ಹೆಂಗೆ ನೋಡಬೇಕು, ನಾವು ಎಷ್ಟು ಜವಾಬ್ದಾರಿಯಿಂದ ಕೂತು ನೋಡಬೇಕು, ನಾವು ಎಷ್ಟು ಲಕ್ಷ್ಯ ಕೊಟ್ಟು ನೋಡಬೇಕು, ಅದನ್ನು ಮೊದಲು ನೀವು ವಿದ್ಯಾರ್ಥಿಗಳು ನೋಡ್ತಾ ಇರಲು ಗಮನ ಕೊಡೋದು ಹಿರಿಯರದು, ಶಿಕ್ಷಕರ ಕರ್ತವ್ಯ. ನಮಗೆ ಹೆಲ್ಪ್ ಆಗ್ತದೆ. ನಿಮ್ಮ ಹೆಲ್ಪ್ ನಮಗೆ ಬೇಕು. ಶಿಕ್ಷಕರದ್ದು ಹೆಲ್ಪ್ ಬೇಕು, ಪಾಲಕರದ್ದು ಹೆಲ್ಪ್ ಬೇಕು. ಅಂದ್ರೆ ಈ ಹುಡುಗರ ಮುಂದೆ ವಿಡಿಯೋ ಸುಮ್ಮನೆ ಹಚ್ಚಿಬಿಟ್ರೆ ಅವಕ್ಕೆ ಏನು ತಿಳ್ತದೆ ಸಣ್ಣ ಮಕ್ಕಳಿಗೆ. ಇದು ಕಲಿಯರಿ, ಕಲಸರಿ, ಸ್ವಂತ ಪ್ರಯತ್ನ ಮಾಡಿರಿ, ಕಲಿಯರಿ. ಭಾಳ ಉದ್ದೇಶ ಚಲೋ ಒಂದೊಂದು ಮಾಡಿದ್ದು. ಇದನ್ನು ಎಲ್ಲರೂ ಕಾಳಜಿಪೂರ್ವಕವಾಗಿ ಈ ಅಭ್ಯಾಸನ ಲಕ್ಷ್ಯ ಕೊಟ್ಟು ನೋಡ್ರಿ. ಎಷ್ಟು ಶ್ರಮಪಟ್ಟು, ಅದು ಬೆಂಗಳೂರಾಗ ಕಂಡಾಬಿಡಿ ಸೌಂಡ್, ರಾತ್ರಿ ನಿದ್ದೆ ಕಾಯ್ದು ಮಾಡ್ತಿರ್ತಂದ. ಇದು ಹಗಲತ್ತು ವಾಹನಗಳ ಸೌಂಡ್ ಭಾಳ ಬರ್ತದೆ, ಅದರದ್ದೇ ಆವಾಜ್ ಬರ್ತದೆ ಇಲ್ಲಿ. ಈಗ ಇದನ್ನು ಹೆಂಗೆ ಪ್ರಯೋಗ ಮಾಡ್ಬೇಕು ಈ ಸಂಖ್ಯೆಗಳನ್ನು ನೀವು ತಿಳ್ಕೊರಿ. ನೋಡ್ರಿ, ಮೊದಲು 0 ಇಡಬಾರ್ದು, 1 ಇಡ್ರಿ. ಈ 0 ತಂದಿಟ್ಟು ಬಿಡ್ರಿ. ಈ 0 ತಗೋರಿ, ಈ 0 ತಗೋರಿ. ಇನ್ನು ಎಷ್ಟು ಉಳಿದು ಅಂಕೆ ನೋಡ್ರಿ. ಈಗ 0 1 ಮೊದಲು ತಗೋರಿ, ತಗೊಂಡ್ರಿ. ಈಗ ಈ 0 ತಗೋರಿ. ಇನ್ನು ಮುಂದೆ 2 3 ಉಳ್ದಾವಂದ್ರೆ ಇನ್ನು ನೋಡ್ರಿ, ಇದಕ್ಕೆ 2 ಹಚ್ಚ್ರಿ, ಇದಕ್ಕೆ 3 ಹಚ್ಚ್ರಿ. ಉತ್ತರ ಸಂಖ್ಯೆ ಹುಡುಕ್ಯಾಡ್ರ ಮೇಲೆ 1 3 0 20. ನೋಡ್ರಿ ಎಷ್ಟು ಸರಳದ ಉತ್ತರ ಸಂಖ್ಯೆ ಡಿ. ನೀವು ಬೇಕಾದಂಥ ಲೆಕ್ಕಗಳನ್ನು ನೀವು ಮಾಡಬಹುದು. ಚಿಕ್ಕ ಸ್ಥಾನದೊಳಗೆ 3 ಸಂಖ್ಯೆಗಳು ಯಾವುವು? 0 1 2. 4 ಯಾವುವು? 0 1 2 3. ದೊಡ್ಡದು ಯಾವುದು? ನೋಡಿ, ದೊಡ್ಡದು 9 8 7 3 6. ನೋಡಿ, ಇವು ದೊಡ್ಡ. 4 ಬೇರೆ ಬೇರೆ ಗರಿಷ್ಠ ಸಂಖ್ಯೆ ಇದನ್ನು ಕಡ್ಡಾಯವಾಗಿ ನೀವು 9 8 7 6 ಪ್ರಯೋಗ ಮಾಡಬೇಕು. 4 ಬೇರೆ ಬೇರೆ ಅಂದ್ರೆ ನೋಡ್ರಿ ಹಿಂಗೆ ಮಾಡಬೇಕು. ಆಮೇಲೆ 3 ಬೇರೆ ಬೇರೆ ಅಂದ್ರೆ ಬಿಡಬೇಕು, ಮತ್ತು ಇದನ್ನು ತಗೋಬೇಕು. 3 ಬೇರೆ ಬೇರೆ. 4 ಬೇರೆ ಬೇರೆ ಅಂದ್ರೆ ಇಷ್ಟು ತಗೋಬೇಕು ನೀವು. 3 ಬೇರೆ ಬೇರೆ ಅಂದ್ರೆ ಇಷ್ಟೇ ತಗೋಬೇಕು. 6 ಹೋಗಿಬಿಡ್ತಾವೆ. 2 ಬೇರೆ ಬೇರೆ ಅಂದ್ರೆ 7 ಹೋಗ್ತಾವೆ. ನೋಡಿ ಹೆಂಗೆ ಇರ್ತಾವೆ ಗಣಿತಗಳು. ಸುಮ್ಮನೆ ಆನ್ಸರ್ ಪೇಪರ್ ನೋಡಿ ಕಿಶನ್ ಗಣಿತ. ಇದು ಸೈನಿಕ್ ಸ್ಕೂಲ್ನಾಗ ಬಿದ್ದದ, ನವೋದಯದಾಗ ಬಿದ್ದದ. ಇದು ಇನ್ನೊಂದ್ಸಲ ತಿಳಿಸಿ
ಮೊದಲು 4 ಬೇರೆ ಬೇರೆ ಅಂಕೆಗಳಿರುವ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ. ಮೊದಲ 6 ಅಂಕೆ ಅತಿ ಚಿಕ್ಕ ಸಂಖ್ಯೆ ಬರ್ಕೊಳ್ಳಿ. 1 2 3 4 5 4 ಬೇರೆ ಬೇರೆಗಳು ಚಿಕ್ಕ ಸಂಖ್ಯೆ ಯಾವಂದ್ರೆ, ಒಂದು 0 ಇಟ್ಕೋರಿ, ಆಮೇಲೆ 1 ಇಟ್ಕೋರಿ, ಆಮೇಲೆ 2 ಇಟ್ಕೋರಿ, 3 ಇಟ್ಕೋರಿ. ಪ್ರಯೋಗ ಹೆಂಗೆ ಮಾಡ್ಬೇಕಂದ್ರೆ, ಮೊದಲು 1 ತಂದು ಇಡ್ರಿ, ಆಮೇಲೆ ಚಿಕ್ಕ ಸಂಖ್ಯೆ 0 ಇಡ್ರಿ, ಮುಂದಿನ ಅಂಕೆ ಲಾಸ್ಟಿಗೆ ಇಟ್ಬಿಡ್ಬೇಕು. ಆಯ್ತು. ಇದು 4 ಬೇರೆ ಬೇರೆ ಅಂಕೆಗಳಿರುವ 6 ಸ್ಥಾನದ ಚಿಕ್ಕ ಸಂಖ್ಯೆ. ಇದನ್ನು ಬಿಟ್ಟರೆ ಮತ್ತೊಂದು ಯಾವುದು ಬರೀಲಿಕ್ಕೆ ಬರುವುದಿಲ್ಲ. ಉತ್ತರ ಸಂಖ್ಯೆ ಡಿ. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ರಿವಿಷನ್ ಮಾಡ್ರಿ. ಇಂಥ ಮಾತು ಮಾದರಿ ಆಗಿರ್ತದ. ಈ ಗಣಿತ ನೀವು ಸರಿಯಾಗಿ ಲಕ್ಷ ಕೊಟ್ಟು ನೋಡಿದ್ರಿ ಅಂತಂದ್ರೆ ಮುಂದಿನ ಗಣಿತ ನೀವು ಮಾಡಿರ್ತೀರಿ. ಇದನ್ನು ಇನ್ನೊಂದ್ಸಲ ನೀವು ಪ್ಲೇ ಮಾಡಿ ಮುಂದಿನ ಕ್ವಶನ್ ಓಪನ್ ಮಾಡಿ. ನಿಮಗೆ ತಿಳಿಲಿಲ್ಲ ಮಾತ್ರ ರೀಪ್ಲೇ ಮಾಡಿ. ಇದೊಂದು ವಿಶೇಷ ಏನದಂದ್ರೆ, ಈ ವಿಡಿಯೋದಾಗ ನೀವು ದೂರ ಸರದ ಒಮ್ಮೆ ಕ್ಲೋಸ್ ಮಾಡಿ ಮಾತ್ರ ಚಾಲು ಮಾಡಿಬಿಟ್ರಿ ಅಂದ್ರೆ ಪ್ರಶ್ನೆ ಬಂದು ನಿಂತ್ಬಿಡ್ತಾವೆ. ಪಟ್ಟೆ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದಿಂದ ಇನ್ನೊಂದು ಕೆಲಸ ಏನು ಮಾಡ್ಬೇಕಂದ್ರೆ, ಯೂಟ್ಯೂಬ್ನಲ್ಲಿ ಇಲ್ಲೊಂದು ಸೆಟ್ಟಿಂಗ್ ಇರ್ತದೆ. ಇದು 1080 ಕ್ಲಿಯರ್ ಕೊಟ್ಟಿರ್ತಂದ. ಇದು 1080 ಕ್ಲಿಯರ್ ಅದ. ಅವಾಗ ನೀವು 1080ದಾಗ ಇದು ನಾ ಮಾಡೋದೇ 1080 ಕ್ಲಿಯರ್ ಕೊಟ್ಟೆ. ಅವಾಗ ನೀವು ಇಲ್ಲಿ ಸೆಟ್ಟಿಂಗ್ದಾಗ ಹೋಗೋದು. ಯಾಕಂದ್ರೆ ನಿಮ್ಮ ಮೊಬೈಲ್ಗಳನ್ನು ಸೆಟ್ಟಿಂಗ್ ಮಾಡ್ಕೋಬೇಕು. ಆ ಸೆಟ್ಟಿಂಗ್ದಾಗ ಹೋಗಿ 360 ಇರ್ತದೆ. ಆ 360 ಮೇಲೆ ಕ್ಲಿಕ್ ಮಾಡಿ. ಹುಡುಗರು ಶಾಣೆ ಇರ್ತಾರೆ, ನೀವು ಮಾಡ್ತೀರಿ. ಆಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಅಡ್ವಾನ್ಸ್ ಅಂತ ಒಂದು ಆಪ್ಷನ್ಸ್ ಬರ್ತದೆ ತಾಳೆ ಓಪನ್ ಮಾಡಿದಾಗ. ಆ ಅಡ್ವಾನ್ಸ್ ಕ್ಲಿಕ್ ಮಾಡಿದಾಗ ಏನು 720 ಬೇಕು, 420 ಬೇಕು, 150 ಬೇಕು, ಯಾವುದು ಬೇಕಂದ್ರೆ 1080 ಅಂತ ಇರ್ತಲ್ಲ, ಅದ್ರ ಮೇಲೆ ಬಟ್ ಓದ್ತಾರೆ. ಚಾಲೂನೇ ಇಷ್ಟೇ ಕ್ಲಿಯರ್ ಬರ್ತದೆ ನಿಮ್ಗೆ ಅಭ್ಯಾಸ. ಆಮೇಲೆ ಈ ಮೊಬೈಲನ್ನು ಟಿ ವಿ ಈ ವಿಡಿಯೋವನ್ನು ನೀವು ಟಿ ವಿ ಕನೆಕ್ಟ್ ಕೊಡ್ಬೋದು. ಆಮೇಲೆ ಇನ್ನೊಂದು ಎದ್ರಾಗಂದ್ರೆ ಪ್ರೊಜೆಕ್ಟರ್ ಬಂದಾವೆ. ಈಗ ಸದ್ಯ ನೀವು ಗಾಡಿ ಮೇಲೆ ಬಿಡ್ಬೋದು. ಸಣ್ಣ ಬಂದಾವೆ. ಈ ನಮ್ಮ 30-40 ಸಾವಿರ ರೂಪಾಯಿ ಕಿಮ್ಮತ್ತಿನ ಪ್ರೊಜೆಕ್ಟ್ರು ಏನಿಲ್ಲ. ಈಗ ಮೊಬೈಲ್ ಕನೆಕ್ಟ್ ಆಗಿಬಿಡ್ತಾವೆ. ಏನು ಹುಡುಗರಿಗೆ ಮೊಬೈಲ್ ಕೊಡೋದೇ ಬೇಡ. ಒಬ್ರು ಯಾರು ಹಿಂಗೆ ಕೂತು ಆಪ್ರೇಟ್ ಮಾಡಿಬಿಟ್ರೆ ಚಾಲೂನೇ. ಆಮೇಲೆ ಇನ್ನೊಂದು, ಇಷ್ಟೆಲ್ಲ ನಾ ತಿಳಿಸಿ ಹೇಳಿದಿಂದ ಒಬ್ರು ಯಾರು ಬೇಕಾದವ್ರು ತಿಳಿಸಿ ಮತ್ತೆ ಚರ್ಚೆ ಮಾಡಿ ಹಿಂಗೆ ಬಂತು ಅಂತ ಹೇಳಿ ನೀವು ಬರ್ಕೊಳ್ಳಿಕ್ಕೆ ಸಹಿತ ಕೊಡ್ಬೋದು. ಇಷ್ಟೆಲ್ಲ ತಿಳಿಸಿ ಹೇಳಿನೂ ಶಿಕ್ಷಕರು ದೂರ ಸರಿಬೋದು. ಇದನ್ನು ಹೌ ಟು ಯೂಸ್, ಹೌ ಟು ಆಪ್ರೇಟ್ ಅಂದರೆ ಹೆಂಗೆ ಆಪ್ರೇಟ್ ಮಾಡಬೇಕು ವಿಡಿಯೋ, ಅದನ್ನು ಹೇಳ್ತಾನೆ ನಾನು. ನೀವೆಲ್ಲ ಗಣಿತ ಮಾಡೋದಾಯ್ತಂದ್ರೆ ಮತ್ತೊಂದು ಸಲ ನೀವು ಮಕ್ಕಳಿಗೆಲ್ಲ ತಿಳಿಸಿ ಹೇಳ್ಬೋದು. ಆಮೇಲೆ ನೀವು ಕನಿಷ್ಠ ರೂಪಕ್ಕೆ ತೊಗೋಬೋದು. ಮತ್ತು ನೀವು ಚೇರ್ ಮಾಡಿ ಗಣಿತನ ತಿಳಿಸಿ ಹೇಳ್ಬೋದು. ಗಣಿತ ಬಂದಾಗ ನಿಮಗೆ ನಾ ಹೆಂಗೆ ಮಾಡೋದು ಹೇಳತ್ತನ್ನ ಅದನ್ನು. ಮುಂದಿನ ಪ್ರಶ್ನೆಯನ್ನು ಸರಿಯಾಗಿ ಬಿಡಿಸ್ರಿ. ಥ್ಯಾಂಕ್ ಯು ವೈಸ್. ಬರ್ಕೋರಿ ಫೇರ್ದಾಗ.